ಪದ್ಮ, ಹೇಗನ್ನಿಸ್ತು ಕ್ಲಾಸ್ ನಿಮಗೆ? ತುಂಬ ಚೆನ್ನಾಗಿ ಅನ್ನಿಸ್ತು ಮ್ಯಾಮ್. ಸ್ಪೆಷಲಿ ಟೀಚಿಂಗ್ಸ್ ಫಸ್ಟ್ ಡೌಟಲ್ಲಿ ಬಂದೆ, ಕಲ್ತ್ಕೊಳ್ತೀನ ಮೇನ್ ಥಿಂಗ್ ಅದರಲ್ಲೇ ಬಂದಿದ್ದು. ನಾನು ಡೌಟಲ್ಲಿ ಕಲಿತೀನ, ಸ್ಪೆಷಲಿ ಥ್ರೆಡ್ಡಿಂಗ್ ಹೆಂಗಪ್ಪ ಏನಪ್ಪ ಅಂತ. ಬಟ್ ಟೀಚರ್ಸ್ ಶೈನಲ್ಲಿ ಇರೋದು ಸೀರಿಯಸ್ಲಿ ವಂಡರ್ಫುಲ್ ಟೀಚರ್ಸ್. ನಾನು ಸುಮ್ಮನೆ ಬಟರ್ ಥರ ಹೇಳ್ತಾ ಇಲ್ಲ. ಅಂಟಿಲ್ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಕೂಡ ಅದನ್ನು ಬರ್ದೇ ಇರೋರ್ಗೂ ಬಿಡಲಿಲ್ಲ, ಅಷ್ಟು ಒಳ್ಳೆ ಟೀಚರ್ಸ್ ಇದ್ದಾರೆ. ಸೊ ಮಿಕ್ಕಿದೆಲ್ಲ ಅಟ್ಮಾಸ್ಫಿಯರ್ ಆಗಲಿ, ಟೀಚರ್ಸ್ ಬಿಹೇವಿಯರ್ ಆಗಲಿ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಫ್ರೆಂಡ್ಲಿ ಅಂತ ಅಂದ್ಬಿಟ್ಟು ಆರಾಮಾಗೂ ಬಿಟ್ಟಿಲ್ಲ. ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ತುಂಬ ಚೆನ್ನಾಗಿ ಕೊಟ್ಟಿಲ್ಲ. ನಂಗೆ ಇಷ್ಟ ಆಗಿದೆ ಮೇನ್ ಶೈನ್ ಸಲೂನಲ್ಲಿ ಅದು ಒಂದೇ. ಯಾಕಂದರೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಬಂದೆ, ನಾನು ಕಲ್ತ್ಕೊಂಡೆ ಡೆಮೋ ಅಂತ ನನ್ನ ಆ ಥರ ಇಲ್ಲ ಇಲ್ಲಿ. ಅಂಟಿಲ್ ನಾವು ಬಂದ ಮೇಲೆ ನೆಕ್ಸ್ಟ್ ಸಬ್ಜೆಕ್ಟ್ಗೆ ಮೂವ್ ಆಗೋಕ್ಕಾಗ್ತಿದೆ. ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಇಲ್ಲದೇ ಸೀರಿಯಸ್ಲಿ ಬರೋಕ್ಕಾಗ್ತಿಲ್ಲ. 3 ಜನ ಟೀಚರ್ಸ್, ಮುಮ್ತಾಜ್ ಮ್ಯಾಮ್, ಪ್ರಿಯಾ ಮ್ಯಾಮ್, ಪ್ರಮೀಳಾ ಮ್ಯಾಮ್, ಎಲ್ಲರೂ ನಂಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ವೆನ್ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ಇದ್ದಾಗೂ ಅಷ್ಟೇ ತುಂಬ ಚೆನ್ನಾಗಿ, ಡೌನ್ ಆದಾಗ ಅಪ್ಪು ಮಾಡಿದ್ದಾರೆ, ಅಪ್ಪ ಆದಾಗ ಇನ್ನೂ ಹೇಗೆ ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನನಗೆ. ಸೊ ಆರಾಮಾಗಿ ವಿತೌಟ್ ಡೌಟ್ ಆರಾಮಾಗಿ ಶೈನ್ ಸಲೂನಲ್ಲಿ ಜಾಯ್ನ್ ಆಗಿ ನೆಕ್ಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ಎಲ್ಲ ಆರಾಮಾಗಿ ಕಲ್ತ್ಕೋಬೋದು ಅಂತ. ಸೊ ನೀವು ಇಲ್ಲಿ ಕಲ್ತ ಮೇಲೆ ಪ್ರೌಡಾಗಿ ಹೇಳ್ಕೊಳ್ತೀರಾ, ಎಲ್ಲ ಕಲ್ತಿದ್ದೀನಿ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆಯಾ ನಿಮಗೆ? ಸೀರಿಯಸ್ಲಿ ಅದೊಂದು ಪ್ರೌಡ್ಲಿ ಹೇಳ್ಕೊತೀನಿ ನಾನು. ಮೇನ್ ಅಂದರೆ ಥ್ರೆಡ್ಡಿಂಗಲ್ಲಿ ನನಗೆ ಭಯ ಇತ್ತು, ಹೇಗೆ ಮಾಡ್ತೀನಿ. ಸೆಕೆಂಡ್ ಭಯ ಇದ್ದಿದ್ದು ವ್ಯಾಕ್ಸಿಂಗ್. ಸೊ ಸೀರಿಯಸ್ಲಿ ಅದು ಶಿವರಿಂಗ್ ಆಗೋದು ಇವಾಗ ಆರಾಮಾಗಿ ಮಾಡ್ತೀನಿ ನಾನು. ಸೊ ಕಂಪ್ಲೀಟ್ ಭಯನ ಅನ್ನೋದು ತೆಗ್ದಿಟ್ಬಿಟ್ರೆ ನಂಗೆ ಟೀಚರ್ಸೇನೆ. ಸೊ ಶೈನ್ ಸಲೂನ್ ಟೀಚರ್ಸ್ ಎಲ್ಲರೂ ಸೂಪರ್, ಫ್ರೆಂಡ್ಲಿ ನೇಚರ್, ಸ್ಟ್ರಿಕ್ಟು ಇಲ್ಲ, ಒಂಥರ ಇದೆ ಇಲ್ಲ, ತುಂಬ ಚೆನ್ನಾಗಿ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ನನಗೆ. ನಾನು ಏನು ಆರಾಮಾಗಿ ಕಲ್ತಿದ್ದೀನಿ, ಎಲ್ಲ ನಾಲೆಜ್ ಇದೆ ಅನ್ನೋದನ್ನ ಆರಾಮಾಗಿ ಖುಷಿಯಾಗಿರ್ತೀನಿ. ಥ್ಯಾಂಕ್ ಯು ಸೊ ಮಚ್. ನೇಲಾ ಕ್ಲಾಸ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಫಸ್ಟ್ ಬರೋವರೆಗೂ ನನಗೆ ಒಂದು ಭಯ ಇತ್ತು, ಹೆಂಗೆ ಹೇಳ್ಕೊಡ್ತಾರೆ, ಏನು ಮಾಡ್ತಾರಂತ. ಬಟ್ ಬಂದಾದ್ಮೇಲೆ ನಿಜ ತುಂಬ ಚೆನ್ನಾಗಿದೆ. ಮ್ಯಾಮ್ ತುಂಬ ಈಸಿಯಾಗಿ ಹೇಳ್ಕೊಡ್ತೀವಿ, ನೀವು ಬಂದು ಕಲ್ತ್ಕೊಬೋದು. ತುಂಬ ಚೆನ್ನಾಗಿದೆ. ಮ್ಯಾಮ್ ಟೀಚಿಂಗ್ಸ್ ತುಂಬ ಈಸಿಯಾಗಿದೆ, ಮತ್ತು ಏನು ಡೌಟ್ಸ್ ಇಲ್ಲೂ ಬೇಗ ಕ್ಲಾರಿಫೈ ಮಾಡ್ತಾರೆ. ಥ್ಯಾಂಕ್ ಯು. ಪದ್ಮ, ನಿಮ್ಗೆ ಹೆಂಗೆ ಅನಿಸ್ತು ಕ್ಲಾಸು? ತುಂಬ ಚೆನ್ನಾಗಿ ಅನ್ನಿಸ್ತು. ಯಾಕಂದರೆ ನನ್ನ ಬ್ಯೂಟಿಷನ್ ಕೋರ್ಸ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಸೊ ಪಿನ್ ಟು ಪಿನ್ ಪ್ರತಿಯೊಂದೂ A to Z ಇಂದ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೆ ಕೋಪ ಬಂದಿಲ್ಲ, ಆದರೆ ಮಾತ್ರ ನಾವು ಟಾರ್ಚರ್ ಮಾಡೋದು ಮಾತ್ರ ಬಿಟ್ಟಿಲ್ಲ. ಆದ್ರೂ ಅಷ್ಟೇ ಪೇಷನ್ಸಿಂದ ನಮಗೆಲ್ಲ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದಾರೆ. ಯಾವುದು ಡೌಟ್ಸ್ ಇಲ್ಲ. ಡೌಟ್ಸ್ ಬಂದರೂ ಕಾಲ್ ಮಾಡಿ ಕೇಳೋಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ಡೌಟೇನಿಲ್ಲ. ಸೊ ನಿನ್ನ ಕಾನ್ಫಿಡೆಂಟ್ ಇದೆಯಾ? ತುಂಬ ಕಾನ್ಫಿಡೆಂಟ್ ಇದೆ. ಮನೆ ಹತ್ರನೂ ಓನಾಗಿ ಮಾಡೋಷ್ಟು ಧೈರ್ಯ ಬಂದಿದೆ. ನಾನು ಸೀರಿಯಸ್ ಆಗಿ ಐಬ್ರೋ ಥ್ರೆಡ್ ಹಿಡಿತೀನೋ ಇಲ್ವೋ ದೇವರೇ ಗೊತ್ತಿರಲಿಲ್ಲ. ಆದರೆ ನಾನು ಓನಾಗಿ ಇನ್ನೊಬ್ರ ಮೇಲೆ ಟ್ರಯಲ್ ಅಂತಲ್ಲ, ಐಬ್ರೋ ಎಲ್ಲನೂ ಮಾಡ್ತಿದ್ದೀನಿ ಅಂದರೆ ಕಾನ್ಫಿಡೆಂಟ್ ಇದೆ ನನಗೆ. ಥ್ಯಾಂಕ್ ಯು ಸೊ ಮಚ್. ಹೇಳು ನವ್ಯ, ನಿನ್ಗೆ ಹೇಗೆ ಅನಿಸ್ತು ಕ್ಲಾಸ್? ತುಂಬಾ ಖುಷಿ ಆಯಿತು. ಅದಕ್ಕೆ ಬಂದು ಪ್ರಾಕ್ಟೀಸ್ ಮಾಡಿ ಕಲ್ತ್ಕೋತೀನಿ ಅನ್ನೋ ಹೋಗಿ ಸಿಗ್ತಿಲ್ಲ. ಬಟ್ ಆದರೆ ಕಂಪೇರ್ ಟು ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಆನ್ಸರ್ ಹೋಗಿರಲಿಲ್ಲ. ಅದು ಕಂಪೇರ್ ಮಾಡಿದ್ರೆ ಆನ್ಸರ್ ಪ್ರಾಕ್ಟೀಸ್ ಇತ್ತು. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಎಷ್ಟೇ ಡೌಟ್ಸ್ ಇದ್ರು ಕೂಡ ಕ್ಲಾರಿಫೈ ಮಾಡಿದ್ರು. ಹಾಗೇನೆ ಕಸ್ಟಮರ್ ಮೇಲೆಲ್ಲ ಬಿಟ್ವಾ ಮಾಡೋದಕ್ಕೆ? ಕಸ್ಟಮರ್ಸ್ ಮೇಲೆಲ್ಲ ಅಂದರೆ ನಮಗೆ ಹೇಗೆ ಮಾಡಿ ಪ್ರಾಕ್ಟೀಸ್ ಆಗುತ್ತೆ ಅನ್ನೋದಕ್ಕೆ ಕಸ್ಟಮರ್ ಮೇಲೂ ಕೂಡ ಬಿಟ್ಟರು. ನಮ್ಗೆ ಹಾಗೂ ಪ್ರಾಕ್ಟೀಸ್ ಆಯಿತು. ಇನ್ನೂ ಏನೇ ಡೌಟ್ಸ್ ಇದ್ರು ಕೂಡ ಎಲ್ಲ ಕ್ಲಾರಿಫೈ ಮಾಡ್ತಾರೆ. ಯಾವುದೇ ರೀತಿ ಅವರು ಕೋಪ ಮಾಡ್ಕೊಳ್ಳೋದಾಗಲಿ ಆ ಥರ ಏನೂ ಮಾಡ್ಕೊಂಡಿಲ್ಲ. ಎಷ್ಟೇ ಡೌಟ್ಸ್ ಇದ್ರು ಕೂಡ ಎಲ್ಲ ಕ್ಲಾರಿಫೈ ಮಾಡಿದ್ರು. ನಾನು ಎಲ್ಲ ಕಲ್ತ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಯೂಟಿಷಿಯನ್ ಕೋರ್ಸ್ ಇದೆ, ಅದು ಕಲ್ತ್ಕೊತೀನಿ. ಸೊ ನೀವು ಬಂದು ಜಾಯ್ನ್ ಆಗ್ಬೋದು. ಏನೇ ಡೌಟ್ಸ್ ಇದೆ. ಓಕೆ, ಥ್ಯಾಂಕ್ ಯು.